ಇವತ್ತು ರಾಜ್ಯದಲ್ಲಿ ಅಧಿವೇಶನ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಅದೇ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಒಂಟಮೂರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕೃತ್ಯ ದೇಶದ ಮುಂದೆ ಇವತ್ತು ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ರೀತಿ ಒಳಗೆ ನಡೆದಿರ್ತಕ್ಕಂಥ ಅಮಾನವೀಯ ಘಟನೆ. ಒಬ್ಬ ಮಹಿಳೆ, ಒಬ್ಬ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ತಾಯಿ ಯಾವುದೋ ಒಂದು ಕಾರಣಕ್ಕ ಆ ತಾಯಿನ ಮನೆಯಿಂದ ಹೊರಗೆ ಕರ್ಕೊಂಡು ಬಂದು ವಿವಸ್ತ್ರಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಿ ಹೊಡಿತಕ್ಕಂಥ ಕೃತ್ಯ ನಡೆದ್ರೆ ಪೊಲೀಸ್ ಇಲಾಖೆ ತಕ್ಷಣಕ್ಕೆ ಹೋಗಿ ಅಲ್ಲಿ ತಡಿತಕ್ಕಂಥ ಕಾರ್ಯ ಆಗಿಲ್ಲ. ಇಂಥ ಒಂದು ಹೀನ ಕೃತ್ಯ ನಡೆದ್ರೆ ಕೂಡ ಮುಖ್ಯಮಂತ್ರಿಗಳು ವಿಧಾನಸಭೆ ಒಳಗೆ, ಗೃಹ ಮಂತ್ರಿಗಳು ವಿಧಾನಸಭೆ ಒಳಗೆ, ಇಡೀ ಮಂತ್ರಿಮಂಡಲ ಅಲ್ಲೇ ಇದ್ರು ಕೂಡ ಅಂದ್ರೆ ಎಷ್ಟೊಂದು ಲಜ್ಜಿಗೆಟ್ಟದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದ್ರೆ ಜನರ ಭಯನೇ ಇಲ್ಲದಂತ ಸ್ಥಿತಿ ಒಳಗೆ ಇವತ್ತು ನಿರ್ಮಾಣ ಆಗ್ಯದ. ಕಳೆದ 4 ದಿವಸ ಆಯ್ತು, ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿಗಳು ಹೋಗಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಆಗಿಲ್ಲ ಇವತ್ತು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಏನು ಬಂಡ ಧೈರ್ಯ ಅಂತ ನಿಮ್ಗ ಅಂದ್ರೆ ಮಾನವೀಯತೆ ಇಲ್ವಾ ನಿಮ್ಗ? ಮನುಷ್ಯತ್ವನೇ ಇಲ್ಲ ನಿಮ್ಗ? ನಿಮ್ಮ ಪಕ್ಕಕ್ಕೆ ಒಬ್ಬ ಮನೆ ಹೆಣ್ಮಗಳು, ಒಬ್ಬ ಪರಿಶಿಷ್ಟ ಜಾತಿ ಹೆಣ್ಮಗಳಿಗೆ ಇಂಥ ಒಂದು ಹೀನ ಕೃತ್ಯ ಆಗ್ಯದ ಅಂದ್ರ ನೀವು ಹೋಗಿ ಸೌಜನ್ಯಕ್ಕೂ ಭೇಟಿಯಾಗಿ ಸಾಂತ್ವನ ಹೇಳ್ತಕ್ಕಂಥ ಕಾರ್ಯ ನಿಮ್ ಕಡೆಯಿಂದ ಆಗಿಲ್ಲ ಅಂದ್ರೆ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೇಕಂತ ಹೇಳಿ. ಕಳೆದ 6 ತಿಂಗಳ ಕಳೆದ ಒಂದು ಸರ್ಕಾರ ಬಂದು ಇವತ್ತು ಇಡೀ ಸರ್ಕಾರ ಎಲ್ಲಿ ಹೊಂಟದ ನಿಮ್ಮದು? ಸಿದ್ದರಾಮಯ್ಯನವರೇ, ಹಿಂದೆ ನೀವೇ ಮುಖ್ಯಮಂತ್ರಿ ಆಗಿದ್ರಿ, ಇಡೀ ರಾಜ್ಯದಲ್ಲಿ 23 ಹಿಂದೂ ಯುವಕರನ್ನ ಹತ್ಯೆ ಮಾಡಿದ್ರು. ಏನಾಯ್ತು ಇವತ್ತು ರಾಜ್ಯದಲ್ಲಿ? ಇವತ್ತು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ್ರ ಒಬ್ಬ DK ಶಿವಕುಮಾರ್ KPCC ಅಧ್ಯಕ್ಷ ಹೇಳಿಕೆ ಕೊಟ್ಟ. ಏನಂದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿದ್ದನ್ನ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಒಳಗ ಉತ್ತರ. ಅವರೆಲ್ಲ ನಮ್ಮ ಫ್ರೆಂಡ್ಸು, ಅವರೆಲ್ಲ ನಮ್ಮ ಫ್ರೆಂಡ್ಸು, ನಾವು ಬ್ರದರ್ಸ್ ಅಂತ ಹೇಳಿಕೆ ಕೊಟ್ರಿ. ಇವತ್ತು NIA ದವರು ಅದರ ಬಗ್ಗೆ ಕೊಟ್ಟಾರ, ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ತನಿಖೆ ನಡೆದದ. ಇವತ್ತು ಏನ್ ಹೇಳ್ತಾರೆ ಅದಕ್ಕೆ ಉತ್ತರ ನಿಮ್ದು? ಅಂದ್ರ ಭ್ರಷ್ಟಾಚಾರ ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋದು, ಕೊಲೆ ಮಾಡಿದ್ರು ಸಮರ್ಥನೆ ಮಾಡ್ಕೊಳ್ಳೋದು, ಇಡೀ ದೇಶದೊಳಗೆ ಭಯೋತ್ಪಾದನೆ ನುಗ್ಗಿ ಎಲ್ಲೆಂದರ ಅಲ್ಲಿ ದಾಳಿ ಮಾಡಿದ್ರು ಕೂಡ ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಒಳಗ ನೀವು ನಿಂತೀರಿ ಅಂದ್ರ ನಿಮ್ಗೆ ಏನು ಮಾನ ಮರ್ಯಾದೆ ಇದೆ? ಒಂದು ಪವಿತ್ರ ಕಾರ್ಯ, ಒಂದು ಪಾರ್ಲಿಮೆಂಟ್ ಒಳಗ ಕುಕ್ಕಂಜೆ ವ್ಯಕ್ತಿಗಳು ಇವತ್ತು ಪಾರ್ಲಿಮೆಂಟ್ದಾಗ ಹೋದ್ರ 10 ವರ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಒಬ್ಬ ದಿಗ್ವಿಜಯ್ ಸಿಂಗ್ ಅವಿವೇಕಿ ವ್ಯಕ್ತಿ ಇವತ್ತು ನಿರುದ್ಯೋಗ ಸಂಬಂಧ ಮಾಡಾರ ಅಂತ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಒಳಗೆ ನೀವು ಹೋಗ್ತೀರಿ ಅಂದ್ರ ನಿಮ್ಮ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೆಂಟ್ರಲ್ದಾಗ ಇರ್ಬೋದು, ಕಾಂಗ್ರೆಸ್ ರಾಜ್ಯದಲ್ಲಿ ಇರ್ಬೋದು, ಅಂದ್ರೆ ನಿಮ್ಮದ ಬೌದ್ಧಿಕ ದಿವಾಳಿ ತರ ಎಲ್ಲಿ ಹೋಗ್ಯದಂತ ನಿಮ್ಮದು ಬುದ್ಧಿ ಭ್ರಮಣೆ ಆಗ್ಯದ ಇವ್ರಿಗೆ. ಅಂದ್ರೆ ದೇಶದ ಸುರಕ್ಷತೆ ಅಂತಾನೆ ಇವ್ರ ಖಬರಿಲ್ಲ ಇವ್ರಿಗೆ. ಹಿಂಗಾಗಿ 60 ವರ್ಷದಲ್ಲಿ ಇಡೀ ದೇಶದಲ್ಲಿ ಎಲ್ಲಿಂದ ಅಲ್ಲಿ ಭಯೋತ್ಪಾದನೆ, ಇವತ್ತು ಕಾಶ್ಮೀರ ಸಮಸ್ಯೆದೊಳಗೆ ಯಾವ ರೀತಿ ನೀವು ತೊಡಗಿದ್ರಿ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬರ್ತದ ಅವಾಗ ಜನ ಸುರಕ್ಷತೆ ಇರಂಗಿಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ರೈತರು ಅಧಿಕಾರಕ್ಕೆ ಬಂದು 2 ತಿಂಗಳದಾಗ 53 ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇವತ್ತು 100 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ನಿಮ್ಗೆ ಖಬರಿಲ್ಲ ಸಿದ್ದರಾಮಯ್ಯನವರೇ. ಜನಸಾಮಾನ್ಯರಿಗೆ ಇವತ್ತು ರಕ್ಷಣೆ ಇಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ, ಎಲ್ಲಿ ಬೇಕಲ್ಲಿ ಇವತ್ತು ಭ್ರೂಣ ಹತ್ಯೆಗಳಾಗ್ತಾ ಇದಾವು. ಇವತ್ತ ಹೆಣ್ಣು ಮಕ್ಕಳು ಇವತ್ತ ಒಂದ್ ಕಡೆ ಹೇಳ್ತಾರೆ ನಾವು ಸಮತೋಲನ ಮಾಡ್ಬೇಕಂತ ಹೇಳ್ತಾರೆ. ಏನ್ ಸಮತೋಲನ ಮಾಡ್ತೀರಿ? ಇವತ್ತು ಭ್ರೂಣ ಹತ್ಯೆಗಳ ಬಗ್ಗೆ ನೀವು ಬರೀ ತನಿಖೆ ಅಂತ ಹೇಳ್ತೀರಿ, ಆದ್ರೆ ಯಾಕೆ ಗೆಲ್ಲೋದೆ ಭಯ ಇಲ್ಲದೆ ಇವತ್ತು ನಡೆದವೆಲ್ಲ ಕೆಟ್ಟ ಚಟುವಟಿಕೆಗಳು ರಾಜ್ಯದಲ್ಲಿ. ಹೀಗಾಗಿ ರಾಜ್ಯದೊಳಗೆ ಇವತ್ತು ಇಡೀ ಸರ್ಕಾರ ವಿಫಲ ಆಗ್ಯದ, ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದೋಗ್ಯದ. ಹೀಗಾಗಿ ತಕ್ಷಣವೇ ರಾಷ್ಟ್ರಪತಿಗಳು ರಾಜ್ಯದ ಕಡೆ ಗಮನ ಹರಿಸಬೇಕು. ಈ ಲಂಚಗೆಟ್ಟ ಕಾಂಗ್ರೆಸ್ ಸರ್ಕಾರ ತೆಗೆದೊಗಿಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಯಾರೇ ಒಂಟಮೂರಿ ಒಳಗ ಈ ಹೀನ ಕೃತ್ಯಕ್ಕೆ ಕಾರಣೀಕರ್ತರಾಗ್ಯಾರ ಅವರನ್ನ ಬರೇ ಬಂಧಿಸಿ ಕಾನೂನು ವ್ಯವಸ್ಥೆ ನಾವು ಮಾಡಿವಂತಲ್ಲ, ಅವ್ರು ಉಗ್ರವಾಗಿ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ, ಪರಿಸ್ಥಿತಿ ಗಲ್ಲ ಶಿಕ್ಷೆ ಆಗ್ತಿರ್ತಕ್ಕಂಥ ಕಾರ್ಯದೊಳಗ ಸರ್ಕಾರ ನೋಡ್ಬೇಕಂತ ಹೇಳಿ ಆಗ್ರಹ ಪಡಿಸಿ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆ ಒಳಗೆ ಇವತ್ತು ಹೋರಾಟ ಹಮ್ಮಿಕೊಂಡಿದೀವಿ. ಇದೇ ರೀತಿ ನೀವು ಕಾನೂನು ವ್ಯವಸ್ಥೆಯ ಬಗ್ಗೆ ನೀವು ನಿರ್ಲಕ್ಷ್ಯ ಧೋರಣೆ ತೋರಿದ್ದೇ ಆದ್ರೆ ಭಾರತೀಯ ಜನತಾ ಪಕ್ಷ ಸುಮ್ ಕೂಡಂಗಿಲ್ಲ. ಎಲ್ಲ ಕಡೆ ಬೀದಿ ಬಂದು ಹೋರಾಟ ಮಾಡ್ತಕ್ಕಂಥ ಕಾರ್ಯ ನಾವು ಮಾಡ್ತೀವಿ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟು ಇಲ್ಲಿ ಪ್ರತಿಭಟನೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಎಲ್ಲ ಹಿರಿಯರಿಗೂ ಬಂದಿರ್ತಾರೆ ಮಾತುಕತೆ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ
चांदनी फंक्शन हॉल का बड़ा धमाका ऑफर, 15 साल पूरे होने की खुशी में 35% का डिस्काउंट। शादी, एंगेजमेंट, बर्थडे पार्टी, एनिवर्सरी, स्कूल गैदरिंग, राजनीतिक और सामाजिक फंक्शन जैसे और भी फंक्शंस के लिए चांदनी फंक्शन हॉल बेहतरीन क्वालिटी सर्विस और सुविधाओं के साथ अपने कामयाबी के 15 साल पूरे होने पर अब आपके लिए लाया है अपने किराए में धमाकेदार ऑफर, वह भी 35% डिस्काउंट और फ्री अट्रैक्टिव रूफ डेकोरेशन के साथ। तो देर किस बात की, आपके हर फंक्शंस के लिए संपर्क कीजिएगा। इनका पता है चांदनी फंक्शन हॉल, डॉक्टर BR अम्बेडकर स्टेडियम के करीब, APMC रोड, बीजापुर, या स्क्रीन पर दिए गए नंबर्स पर कॉल करें। जुड़े रहिएगा आपके अपने चैनल बीजापुर समय के साथ।